ರಾಜ್ಯದ ಇತಿಹಾಸದಲ್ಲಿ ಅತಿ ಹೆಚ್ಚು ಮೊತ್ತದ ಡ್ರಗ್ಸ್ ಸೀಸ್ ಮಾಡಲಾಗಿದೆ. ಮಂಗಳೂರು ಪೊಲೀಸರಿಂದ 37.5 ಕೆಜಿ ಎಂಡಿಎಂಎ ಸೀಸ್ ಆಗಿರೋದು. ಬರೋಬ್ಬರಿ 74 ಕೋಟಿ ರೂಪಾಯಿ ಮೌಲ್ಯದ ಎಂಡಿಎಂಎ ಡ್ರಗ್ಸ್ ಅನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ದೆಹಲಿ, ಬೆಂಗಳೂರು ಏರ್ಪೋರ್ಟ್ಗಳ ವಿರುದ್ಧ ಎನ್ಸಿಬಿ ತನಿಖೆ ನಡೆಯುವಂತ ಸಾಧ್ಯತೆ ದಟ್ಟವಾಗ್ತಾ ಇದೆ. ಕೇಂದ್ರದ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋದಿಂದ ತನಿಖೆ ಆಗುತ್ತಾ ಹಾಗಾದ್ರೆ ಅಂತ ಮಂಗಳೂರು ಪೊಲೀಸರಿಂದ ಎನ್ಸಿಬಿಗೆ ಮಾಹಿತಿ ರವಾನೆ ಆಗಿದೆ. ಮಂಗಳೂರು ಸಿಸಿಬಿ ಪೊಲೀಸರೇ ಈ ಒಂದು ದೊಡ್ಡ ಕಾರ್ಯಾಚರಣೆ ನಡೆಸಿ ಈಗ ಸದ್ಯಕ್ಕೆ ಯಶಸ್ವಿ ಆಗಿರೋದು. ಬಟ್ ಇದು ಇಲ್ಲಿಗೆ ಮುಗ್ದಿಲ್ಲ, ಇನ್ನೂ ಕೂಡ ಈಗ ಶುರುವಾಗಿರುವಂಥದ್ದು. ಹೀಗಾಗಿ 74 ಕೋಟಿ ಮೌಲ್ಯದ ಡ್ರಗ್ಸ್ ಜಪ್ತಿ ಬೆನ್ನಲ್ಲೇ ಈಗ ಎನ್ಸಿಬಿ ತನಿಖೆಯನ್ನ ಫೇಸ್ ಮಾಡಬೇಕಾಗುತ್ತಾ ಬೆಂಗಳೂರು ಹಾಗೂ ದೆಹಲಿಯ ಏರ್ಪೋರ್ಟ್ನ ಅಧಿಕಾರಿಗಳು ಅಂತ. ಕಾರಣ ಅಲ್ಲಿನ ಏರ್ಪೋರ್ಟ್ನ ಅಧಿಕಾರಿಗಳು ಶಾಮೀಲ್ ಆಗಿಲ್ಲ ಅಂತ ಅಂದರೆ ಇಷ್ಟು ಮೊತ್ತದ ಅಥವಾ ಇಷ್ಟು ಕೆಜಿಯ ಡ್ರಗ್ಸ್ಗಳು ಹೇಗೆ ಅಲ್ಲಿಂದ ಇಲ್ಲಿಗೆ ಸಪ್ಲೈ ಆಗ್ತಾ ಇತ್ತು, ಅದು ಕೂಡ ಅನಧಿಕೃತವಾಗಿ ಅಂದರೆ ವಾರಕ್ಕೆ 20ರಿಂದ 30 ಕೆಜಿ ಸಪ್ಲೈ ಆಗ್ತಾ ಇತ್ತು, ತಿಂಗಳಿಗೆ 50-60 ಕೆಜಿ ಸಪ್ಲೈ ಆಗ್ತಾ ಇತ್ತು. ಇದೆಲ್ಲದಕ್ಕೂ ಕೂಡ ಇವರು ಶಾಮೀಲಾಗಿದ್ರ ಅನ್ನುವಂಥ ಪ್ರಶ್ನೆ ಈಗ ಸದ್ಯಕ್ಕೆ ರೈಸ್ ಆಗ್ತಾ ಇದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಕೇಂದ್ರದ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋದಿಂದ ತನಿಖೆ ಆಗೋ ಸಾಧ್ಯತೆ ಇದೆ. 59ಕ್ಕೂ ಹೆಚ್ಚು ಬಾರಿ ದೆಹಲಿ ಏರ್ಪೋರ್ಟ್ ಮೂಲಕ ಡ್ರಗ್ ಸಪ್ಲೈ ಆಗಿರೋದು. 40ಕ್ಕೂ ಅಧಿಕ ಬಾರಿ ಬೆಂಗಳೂರು ಏರ್ಪೋರ್ಟ್ ಮೂಲಕ ಸಾಗಾಟ ನಡೆದಿದೆ. ಪ್ರತಿ ವಾರವೂ ಏರ್ಪೋರ್ಟ್ ಮೂಲಕವೇ ಭರ್ಜರಿ ಡ್ರಗ್ ಸಾಗಾಟ ಆಗ್ತಾ ಇತ್ತು. ಆಫ್ರಿಕನ್ ಮಹಿಳೆಯರಿಂದ ನಕಲಿ ವೀಸಾ, ಪಾಸ್ಪೋರ್ಟ್ ಬಳಸಿ ಸಪ್ಲೈ ಆಗ್ತಾ ಇತ್ತು. ಇದು ಗಮನಕ್ಕೆ ಬರಲೇ ಇಲ್ವಾ? ಡ್ರಗ್ ಪೂರೈಕೆ ಆದ್ರೂ ಕೂಡ ಏರ್ಪೋರ್ಟ್ಗಳಲ್ಲಿ ಭದ್ರತಾ ವೈಫಲ್ಯ ಆಗಿದೆ ಅಂತ. 2 ಏರ್ಪೋರ್ಟ್ಗಳಲ್ಲಿನ ಭದ್ರತಾ ಸಿಬ್ಬಂದಿ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಅನುಮಾನ ಇದೆ. ಇಡೀ ಕೇಸ್ ಉನ್ನತ ತನಿಖೆಗೆ ವಹಿಸೋದಕ್ಕೆ ಅಂತ ಮಂಗಳೂರು ಪೊಲೀಸರಿಗ ನಿರ್ಧಾರ ತೆಗೆದುಕೊಂಡಿದ್ದಾರಂತೆ. ಹೀಗಾಗಿ 59ಕ್ಕೂ ಹೆಚ್ಚು ಬಾರಿ ದೆಹಲಿ ಏರ್ಪೋರ್ಟ್ ಇಂದ ಬೆಂಗಳೂರು ಏರ್ಪೋರ್ಟ್ಗೆ, ಮಂಗಳೂರು ಕಡೆಗೆ ಎಲ್ಲ ಈ ರೀತಿ ಸಪ್ಲೈ ಆಗ್ತಾ ಇತ್ತಲ್ಲ. ಹಾಗಾದ್ರೆ ಈ ಸಂದರ್ಭದಲ್ಲಿ ಈ ಒಂದು ನೈಜೀರಿಯನ್ ಮಹಿಳೆಯರೇನಿದ್ದಾರೆ, ದಕ್ಷಿಣ ಆಫ್ರಿಕನ್ ಮಹಿಳೆಯರು, ಅವರು ಬಳಸ್ತಾ ಇದ್ದಂತ ನಕಲಿ ಪಾಸ್ಪೋರ್ಟ್, ವೀಸಾ ಇದ್ಯಾವುದರ ಪರಿಶೀಲನೆ ಕೂಡ ಸರಿಯಾಗಿ ಮಾಡಲಿಲ್ವಾ ಅಲ್ಲಿನ ಅಧಿಕಾರಿಗಳು? ಅವರು ಕೂಡ ಶಾಮೀಲಾಗಿದ್ರ ಅನ್ನುವಂಥ ಪ್ರಶ್ನೆ ಸಹಜವಾಗಿನೇ ಹುಟ್ಕೊಳ್ತಾ ಇದೆ. ಹೀಗಾಗಿ ಪೊಲೀಸರಿಂದ ಎನ್ಸಿಬಿಗೆ ಮಾಹಿತಿ ರವಾನೆ ಆಗಿದೆ. ಈಗ ದೊಡ್ಡ ಮಟ್ಟದಲ್ಲಿ ತನಿಖೆ ಆಗಬೇಕು ಅಂತ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ತೆಗೆದುಕೊಂಡಿದ್ದಾರಂತೆ. ನಾವು ಒಂದು ಡ್ರಗ್ ಪೆಡ್ಲಿಂಗ್ ಕೇಸ್ ಮಾಡುವಾಗ ಇದು ಪ್ರಾರಂಭ ಆಯಿತು. ಅವರಿಂದ ನಾವು ಆವಾಗ 15 ಗ್ರಾಮ್ MDMA ಮೆಸೇಜ್ ಮಾಡಿತ್ತು ಪಂಪೆಲ್ಲಿಂದ. ನಂತರ ಅವ್ರದ್ದು ಇಂಟರೋಗೇಷನ್ ಮತ್ತು ಇನ್ವೆಸ್ಟಿಗೇಷನ್ದಲ್ಲಿ ನಮಗೆ ಒಬ್ಬ ನೈಜೀರಿಯನ್ ಬಗ್ಗೆ ಮಾಹಿತಿ ಸಿಗ್ತದೆ. ಆ ನೈಜೀರಿಯನ್ ಪೀಟರ್ ಆ್ಯಕ್ಚುಲಿ ಬೋಲುಮವು ಅವ್ರಿಗೆ ಅರೆಸ್ಟ್ ಮಾಡಿದ ನಂತರ ನಮಗೆ ಅವರಿಂದ 6 kg 300 ಗ್ರಾಮ್ MDMA ನಾವು ಸೀಜ್ ಮಾಡ್ತೀವಿ. ನಂತರ ಅವ್ರದ್ದು ಇನ್ವೆಸ್ಟಿಗೇಷನ್ ಮತ್ತು ಇಂಟರೋಗೇಷನ್ ಮತ್ತು ನಂತರ ನಮಗೆ ಇನ್ನೂ ದೊಡ್ಡ ಪ್ರಮಾಣದ ಇದು ಲಿಂಕ್ಸ್ಗಳು ನಮಗೆ ಸಿಗ್ತದೆ. ಆದ ನಂತರ ಮಂಗಳೂರು ಸಿಟಿ ಕ್ರೈಮ್ ಬ್ರಾಂಚ್ ಅವರು 6 ತಿಂಗಳಿಂದ ಆ ಲಿಂಕ್ಸ್ ಮತ್ತು ಇನ್ಫಾರ್ಮೇಷನ್ ಮೇಲೆ ಕೆಲಸ ಮಾಡ್ತಾಯಿದ್ರು. ಮೂಲತಃ ಬೆಂಗಳೂರಿಗೆ ಇದು ಎಲ್ಲ MDMA ಡೆಲ್ಲಿಯಿಂದ ಸಪ್ಲೈ ಆಗ್ತಾಯಿತ್ತು. ಸೊ ಸಾಕಷ್ಟು ಸತಿ ನಮ್ಮವರು ಬೆಂಗಳೂರು ಮತ್ತು ಡೆಲ್ಲಿ ಪ್ರವಾಸ ಮಾಡಿ ಇದರ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಿದ್ದಾರೆ. ನಂತರ ನಮಗೆ ಈ MDMA ಜಾಲ ಬಗ್ಗೆ ಒಂದು ಪ್ಯಾಟರ್ನ್ ನಮಗೆ ಕಂಡು ಬಂತು. ಪ್ಯಾಟರ್ನ್ ಹೇಗಿದೆ ದಟ್ ಎವ್ರಿ 15 ಡೇಸ್ ಡೆಲ್ಲಿಯಿಂದ ಆಫ್ರಿಕನ್ ಮತ್ತು ನೈಜೀರಿಯನ್ ನ್ಯಾಷನಾಲಿಟಿ ಅದು ಲೇಡೀಸ್ ಮಿಡ್ ನೈಟ್ ಪ್ರಯಾಣ ಮಾಡಿ ಮಾರನೇ ದಿವಸ ಲೋಕಲ್ ಪೆಡ್ಲರ್ಸ್ಗೆ ಇದನ್ನು ಸಪ್ಲೈ ಮಾಡಿ ಮತ್ತೆ ರಿಟರ್ನ್ ಹೋಗೋದು. ಸೊ ನಮ್ಮ ಟೀಮ್ ಸುಮಾರು ತಿಂಗಳಿಂದ ಅವ್ರಿಗೆ ವಾಚ್ ಮಾಡ್ತಾಯಿದ್ರು. 13th ಈವ್ನಿಂಗ್ ನಮಗೆ ಒಂದು ಖಚಿತ ಮಾಹಿತಿ ಬರ್ತದೆ ದಟ್ ಡೆಲ್ಲಿಯಿಂದ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ. ಈಗಾಗಲೇ ಈ ಕೇಸಿಗೆ ಸಂಬಂಧಪಟ್ಟಂತೆ ಪೊಲೀಸರು ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಅದರ ಬೆನ್ನಲ್ಲೇ ಈ ಕೇಸನ್ನ ಉನ್ನತ ಮಟ್ಟದಲ್ಲಿ ತನಿಖೆಗೆ ವಹಿಸಬೇಕು ಅಂತ ಕೂಡ ನಿರ್ಧಾರ ಮಾಡಿದ್ದಾರಂತೆ. 59ಕ್ಕೂ ಹೆಚ್ಚು ಬಾರಿ ಈ ರೀತಿಯಾಗಿ ದೆಹಲಿ ಏರ್ಪೋರ್ಟ್ನಿಂದ ಮಂಗಳೂರು ಏರ್ಪೋರ್ಟ್ ಮೂಲಕ ಡ್ರಗ್ಸ್ ಸಪ್ಲೈ ಆಗ್ತಾ ಇತ್ತು ಅಂದ್ರೆ ಅಲ್ಲಿನ ಏರ್ಪೋರ್ಟ್ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅನ್ನುವಂಥ ಅನುಮಾನ ಸಹಜವಾಗಿಯೇ ಮೂಡುತ್ತೆ. ಸದ್ಯಕ್ಕೆ ಈಗ ಏನೇನು ಮಾಹಿತಿ ಸಿಕ್ಕಿದೆ, ತನಿಖೆಯನ್ನ ಉನ್ನತ ಮಟ್ಟದಲ್ಲಿ ನಡೆಸಬೇಕು ಅಂತ ಅಂದ್ರೆ ಆ ಪ್ರೊಸೀಜರ್ ಹೇಗಿರುತ್ತೆ? ನಿಜಕ್ಕೂ ಕೂಡ ಸೌಖ್ಯ. ಕೇವಲ 15 ಗ್ರಾಮ್ ಡ್ರಗ್ಸ್ ನ ಜಾಡು ಹಿಡಿದಂತ ಪೊಲೀಸರು ಇವತ್ತು 37 kg MDMA
ಸೀಸ್ ಮಾಡಿದ್ದಾರೆ. ಇದರ ಮೌಲ್ಯ ಸುಮಾರು ಅತಿ ಕೋಟಿ ಮೌಲ್ಯದಲ್ಲಿರುವಂತದ್ದು 75 ಕೋಟಿ ರೂಪಾಯಿ ಮೌಲ್ಯದ ಈ ಒಂದು ಡ್ರಗ್ಸ್ ಇದು. ಇಡೀ ರಾಜ್ಯದಲ್ಲಿ ಅತಿ ದೊಡ್ಡ ಡ್ರಗ್ ಬರ್ಸ್ಟ್ ಇದು. ಸೊ ಇದನ್ನ ಮಂಗಳೂರು ಸಿಸಿಬಿ ಪೊಲೀಸ್ ಇಲಾಖೆ ಏನಿದೆ ಕಾರ್ಯಾಚರಣೆಯನ್ನ ಮಾಡಿ ಈಗಾಗಲೇ ಆ ಡ್ರಗ್ಸ್ ಅನ್ನ ಸೀಸ್ ಮಾಡಿದೆ ಮತ್ತು ಇಬ್ಬರು ವಿದೇಶಿ ಮಹಿಳೆಯರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಆದರೆ ಇಲ್ಲಿ ಪ್ರಮುಖವಾದ ವಿಚಾರ ಏನು ಅಂದ್ರೆ, ಗಂಭೀರ ವಿಚಾರ ಏನು ಅಂದ್ರೆ, ಇಬ್ಬರು ಮಹಿಳೆಯರು ಕೂಡ ಸುಮಾರು 59 ಬಾರಿ ಡೆಲ್ಲಿ ಏರ್ಪೋರ್ಟ್ ಮೂಲಕ 40ಕ್ಕೂ ಅಧಿಕ ಬಾರಿ ಬೆಂಗಳೂರು ಏರ್ಪೋರ್ಟ್ ಮೂಲಕ ಈ ತರ ಡ್ರಗ್ಸ್ ಸಪ್ಲೈ ಮಾಡಿದ್ದಾರೆ. ಇದು ನಿನ್ನೆ ಮೊನ್ನೆಯ ಕಥೆಯಲ್ಲ, ಇದು ಸರಿಸುಮಾರು 3-4 ವರ್ಷದಿಂದ ಈ ರೀತಿಯ ಒಂದು ದೊಡ್ಡ ಡ್ರಗ್ ಜಾಲ ಕೆಲಸ ಮಾಡ್ತಾ ಇದೆ. ಅದು ಕೂಡ ದೇಶದ ಪ್ರತಿಷ್ಠಿತ 2 ವಿಮಾನ ನಿಲ್ದಾಣಗಳ ಮೂಲಕ ಫೇಕ್ ವೀಸಾ ಮತ್ತು ಫೇಕ್ ಪಾಸ್ಪೋರ್ಟ್ ಅನ್ನ ಬಳಸಿ ಮತ್ತು ನಕಲಿ ಹೆಸರುಗಳನ್ನ ಬಳಸಿ ಆ ಇಬ್ಬರು ಮಹಿಳೆಯರು ಕೂಡ ಓಡಾಟವನ್ನ ಮಾಡ್ತಾ ಇದ್ರು. ಕೂಡ ವಿಮಾನ ನಿಲ್ದಾಣದ ಸಿಬ್ಬಂದಿಗಳಿಗೆ ಈ ಬಗ್ಗೆ ಮಾಹಿತಿಯೇ ಸಿಕ್ಕಿಲ್ಲ, ಅಧಿಕಾರಿಗಳಿಗೂ ಕೂಡ ಮಾಹಿತಿ ಸಿಕ್ಕಿಲ್ಲ. ಹಾಗಾಗಿ ಇದು ಈಗ ಬಹಳ ಅನುಮಾನಕ್ಕೆ ಕಾರಣವಾಗಿರುವಂತದ್ದು. ಕಾರ್ಯಾಚರಣೆಯನ್ನ ಮಾಡಿರುವಂತಹ ಮಂಗಳೂರು ಪೊಲೀಸರು ಈಗಾಗಲೇ ಎನ್ಸಿಬಿಗೆ ಮಾಹಿತಿಯನ್ನ ರವಾನೆ ಮಾಡಿದ್ದಾರೆ. ಕೇಂದ್ರ ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಏನಿದೆ ಇದಕ್ಕೂ ಕೂಡ ಮಾಹಿತಿಯನ್ನು ರವಾನೆ ಮಾಡಿದ್ದಾರೆ. ಯಾಕಂದ್ರೆ ಇದು ತುಂಬಾ ಉನ್ನತ ಮಟ್ಟದಲ್ಲಿ ತನಿಖೆ ಆಗಬೇಕಾಗಿದ್ದಂತಹ ಅವಶ್ಯಕತೆ ಕೂಡ ಇದೆ. ಮತ್ತು ಮಂಗಳೂರಿನ ಸಿಸಿಬಿ ಪೊಲೀಸರು ಕೂಡ ದಿಲ್ಲಿಯತ್ತ ಹೋಗ್ತಾ ಇದ್ದಾರೆ ಒಂದಿಷ್ಟು ವಿಚಾರಣೆಯನ್ನ ಮಾಡೋದಕ್ಕೆ, ಅಧಿಕಾರಿಗಳ ವಿಚಾರಣೆಯನ್ನ ಮಾಡುವಂತಹ ನಿಟ್ಟಿನಲ್ಲಿ. ಯಾಕಂದ್ರೆ ಇವರಿಬ್ಬರು ಕೂಡ ನಕಲಿ ಪಾಸ್ಪೋರ್ಟ್ ವೀಸಾ ಬಳಸಿ ಈ ತರ ಎಲ್ಲ ಪ್ರಯಾಣ ಮಾಡಿ ಡ್ರಗ್ ಜಾಲದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅಂದ್ರೆ ಇಲ್ಲಿಯ ಸ್ಥಳೀಯ ಒಂದು ದೊಡ್ಡ ಜಾಲ ಇದರ ಹಿಂದೆ ಇದೆ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ. 2016ರಲ್ಲಿ ಓರ್ವ ಮಹಿಳೆ ಅಬಿಗೈಲ್ ಅನ್ನುವಂಥವಳು 2016ರಲ್ಲಿ ಭಾರತಕ್ಕೆ ಬಂದಿದ್ಲು ಒಂದು ಮೆಡಿಕಲ್ ವೀಸಾದ ಮೂಲಕ. ಆ ಬಳಿಕ ಆಕೆಯ ವೀಸಾ ಮತ್ತು ಪಾಸ್ಪೋರ್ಟ್ ಎಕ್ಸ್ಪೈರ್ ಆಗಿದೆ. ಎಕ್ಸ್ಪೈರ್ ಆದ ಬಳಿಕ ನಕಲಿ ದಾಖಲೆಗಳನ್ನ ಯೂಸ್ ಮಾಡಿ ಪ್ರಯಾಣವನ್ನ ಮಾಡ್ತಾ ಇದ್ಲು. ಮತ್ತೆ ಇನ್ನೊಬ್ಳು ಬಾಂಬಾ ಪಾಂಟ ಅನ್ನುವಂಥವಳು ಕೂಡ 2020ರಲ್ಲಿ ಈಕೆಯ ಒಂದು ಪಾಸ್ಪೋರ್ಟ್ ವೀಸಾ ಎಕ್ಸ್ಪೈರ್ ಆಗಿರುವಂತದ್ದು. ಆ ಬಳಿಕ ಕೂಡ ಈಕೆ ನಕಲಿ ಪಾಸ್ಪೋರ್ಟ್ ವೀಸಾ ಮೂಲಕ ಟ್ರಾವೆಲ್ ಮಾಡ್ತಾ ಇದ್ಲು. ಇಬ್ಬರನ್ನು ಕೂಡ ಈಗ ಪೊಲೀಸರು ಬಂಧಿಸಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಇವರ ಉದ್ದೇಶ ಬೆಂಗಳೂರನ್ನ ಡ್ರಗ್ ಕ್ಯಾಪಿಟಲ್ ಆಗಿ ಮಾಡುವಂತದ್ದಾಗಿತ್ತು. ಅಲ್ಲಿಂದ ಸ್ವಲ್ಪ ಪ್ರಮಾಣದ ಡ್ರಗ್ಸ್ ಮಂಗಳೂರು ಭಾಗಕ್ಕೆ ಬರ್ತಾ ಇತ್ತು. ಈ ಹಿಂದೆ ಒಬ್ಬ ನೈಜೀರಿಯನ್ ಪ್ರಜೆ ಪೀಟರ್ ಅನ್ನುವಂಥವನನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು. ಆತನಿಂದ 6 ಕೋಟಿ ಮೌಲ್ಯ, ಅದು ಕೂಡ ಮಂಗಳೂರು ಭಾಗದಲ್ಲಿ ಅತಿ ದೊಡ್ಡ ಡ್ರಗ್ಸ್ ಕಾರ್ಯಾಚರಣೆ ಆಗಿತ್ತು. ಆದ್ರೆ ಈಗ ಆ 6 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಜಾಡು ಹಿಡಿದಂತ ಪರಿಣಾಮ ಸುಮಾರು 75 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಪೊಲೀಸರು ಸೆರೆ ಹಿಡಿದಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಒಂದು ಐತಿಹಾಸಿಕ ಕಾರ್ಯಾಚರಣೆ ಇದು. ಇತಿಹಾಸದಲ್ಲಿ ದೊಡ್ಡ ಪ್ರಮಾಣದ ಡ್ರಗ್ಸ್ ಸಪ್ಲೈ ಆಗುವಂತದ್ದು ಈಗ ಬೆಳಕಿಗೆ ಬಂದಿದೆ. ಹಾಗಾಗಿ ಇನ್ನಷ್ಟು ವ್ಯಕ್ತಿಗಳು, ಇನ್ನಷ್ಟು ವಿದೇಶಿ ಪ್ರಜೆಗಳು ಮತ್ತು ಇನ್ನಷ್ಟು ಜಾಲಗಳು ಇದರ ಹಿಂದೆ ಇರೋ ಸಾಧ್ಯತೆ ಇದೆ. ಮತ್ತು ಇವರು ಎಲ್ಲಿ ಡ್ರಗ್ಸ್ ಸಪ್ಲೈ ಅಂದ್ರೆ ಎಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು ಅನ್ನುವಂಥದ್ದು ಕೂಡ ಬಹಳ ಸಂಶಯಕ್ಕೆ ಕಾರಣವಾಗ್ತಾ ಇದೆ. ಡೆಲ್ಲಿಯಲ್ಲೇ ಮಾಡ್ತಾ ಇದ್ರೆ ಅಥವಾ ಬೇರೆ ದೇಶದಿಂದ ತೆಗೆದುಕೊಂಡು ಬಂದು ಇಲ್ಲಿ ಮಾರಾಟವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಬೇರೆ ದೇಶದಿಂದ ಅವರಿಗೆ ಸಪ್ಲೈ ಮಾಡ್ತಿದ್ದಂಥವ್ರು ಯಾರು? ಹೀಗೆ ಸಾಕಷ್ಟು ಪ್ರಶ್ನೆಗಳು ಹಾಗೆ ಬಾಕಿ ಉಳಿದುಕೊಂಡಿರುವಂತದ್ದು. ಪೊಲೀಸರು ಈ ಕಾರ್ಯಾಚರಣೆಯನ್ನ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಎಲ್ಲ ರೀತಿಯ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಆದಿತ್ಯ ಡೀಟೇಲ್ಸ್ಗೆ.